ನಮಸ್ಕಾರ ಗುರು, ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತಿನ ವಿಚಾರ ಬಂದು ಇವತ್ತು ನಡೀತಾ ಇರೋ ಭಾರತ ಮತ್ತು ನ್ಯೂಜಿಲೆಂಡ್ ಫೈನಲ್ ಕಾಳಗಕ್ಕೆ ಭಾರತ ತಂಡ ಪ್ಲೇಯಿಂಗ್ನಲ್ಲಿ ಬದಲಾವಣೆ ಮಾಡಿದೆ ಅಂತ ಹೇಳಬೇಕು. ದಿಢೀರನೆ ಭಾರತ ತಂಡಕ್ಕೆ ಒಬ್ಬ ಸ್ಟಾರ್ ಆಟಗಾರ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳಬೇಕು. ಯಾರು ಸುದ್ದಿಯ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಎಲ್ಲರಿಗಿಂತ ಮುಂಚೆ ನೀವು ನೋಡ್ಬೋದು. ಸಬ್ಸ್ಕ್ರೈಬ್ ಹಾಗಾದ್ರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ನಮ್ಮ ಭಾರತ ತಂಡ ದುಬೈನಲ್ಲಿ ಇದರೂ ಕೂಡ ಒಂದು ಪಂದ್ಯನೂ ಕೂಡ ಸೋತಿಲ್ಲ ಅಂತ ಹೇಳ್ಬೇಕು. ಆ ರೀತಿ ಪ್ರೇಷಣೆ ಕೊಟ್ಟು 4 ಪಂದ್ಯ ಗೆದ್ದು ಈಗ ಫೈನಲ್ಗೆ ಕಾಲಿಟ್ಟಿದೆ ಅಂತ ಹೇಳ್ಬೇಕು. ಅದೇ ರೀತಿ ನ್ಯೂಜಿಲೆಂಡ್ ಅವರು ಕೂಡ ಒಂದು ಪಂದ್ಯ ಟೀಮ್ ಇಂಡಿಯಾದ್ದು ಕೂಡ ಸೋತರು ಕೂಡ ಅವರು ಕೂಡ ಎಲ್ಲ ಪಂದ್ಯನೂ ಕೂಡ ಗೆದ್ದಿದ್ದಾರೆ ಅಂತ ಹೇಳ್ಬೇಕು. ನ್ಯೂಜಿಲೆಂಡ್ ಟೀಮ್ನ ಯಾವುದೇ ಕಾರಣಕ್ಕೂ ನಾವು ಕೆಳಗೆ ನೋಡಕ್ ಹೋಗ್ಬಾರ್ದು. ಯಾಕಂತ ಅಂದ್ರೆ ಅವರು ನಾಕ್ಔಟ್ ಮತ್ತು ಕ್ರೂಷಿಯಲ್ ಸಮಯದಲ್ಲಿ ಭಾರತಕ್ಕಿಂತ ಹೆಚ್ಚಾಗಿ ಚೆನ್ನಾಗಿ ಆಟ ಅಂತ ಹೇಳ್ಬೇಕು. ಭಾರತ ತಂಡ ಗೆಲ್ಲಲೇಬೇಕು ಅಂತ ಹೇಳ್ಬೇಕು. ನಮ್ಮ ಭಾರತ ತಂಡ ಇದೇ ರೀತಿ 2023 ವರ್ಲ್ಡ್ ಕಪ್ ಅಲ್ಲೂ ಕೂಡ ಒಂದು ಪಂದ್ಯನೂ ಕೂಡ ಸೋತಿಲ್ಲ. ವರ್ಲ್ಡ್ ಕಪ್ ಅಲ್ಲಿ ಈಗಲೂ ಕೂಡ ಸೇಮ್ ಚಾಳಿ ಮುಂದುವರಿಬಾರ್ದು ನಮ್ಮ ಟೀಮ್ ಇಂಡಿಯಾದು ಅಂತ ಹೇಳ್ಬೇಕು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. ಮತ್ತೆ ನಮ್ಮ ಭಾರತ ತಂಡ ಇವತ್ತಿನ ಪ್ಲೇಯಿಂಗ್ ಡೇನಲ್ಲಿ ಕನ್ಫರ್ಮ್ ಆಗಿ ರಿಷಬ್ ಪಂತ್ನ ಆಡಿಸ್ತಾರೆ ಅಂತ ಆಪ್ಷನ್ ಕೊಟ್ಟಿದ್ದಾರೆ ಅಂತ ಹೇಳ್ಬೇಕು. KL ರಾಹುಲ್ ಅವರನ್ನ ಡ್ರಾಪ್ ಮಾಡಿಬಿಟ್ಟು ರಿಷಬ್ ಪಂತ್ನ ಆಯ್ಕತೆ ಅಂತ ಆಪ್ಷನ್ ಕೊಟ್ಟಿದ್ದಾರೆ ಅಂತ ಹೇಳ್ಬೇಕು. ರೀಸನ್ ಏನಪ್ಪಾ ಅಂತ ಅಂದ್ರೆ KL ರಾಹುಲ್ ಅವರು ಬ್ಯಾಟಿಂಗ್ ಅಲ್ಲಿ ಅಷ್ಟೊಂದು ರನ್ನ ಬೂಸ್ಟ್ ಮಾಡೋದಿಲ್ಲ. ಆದರೆ ರಿಷಬ್ ಪಂತ್ ಬರ್ತು ಅಂತಂದ್ರೆ ಅವರು ಬ್ಯಾಟಿಂಗ್ ಅಲ್ಲಿ ರನ್ನ ಬೂಸ್ಟ್ ಮಾಡ್ತಾರೆ. ಆ ಕಾರಣದಾಗಿ ನಾವು KL ರಾಹುಲ್ ಬದಲಾಗಿ ಇವತ್ತು ರಿಷಬ್ ಪಂತ್ ಅವರಿಗೆ ಚಾನ್ಸ್ ಕೊಡ್ತೀವಿ. ರಿಷಬ್ ಪಂತ್ಗೆ ಚಾನ್ಸ್ ಕೊಡ್ತು ಅಂದ್ರೆ ಅವ್ರ ಕೀಪಿಂಗ್ ಕೂಡ ಸಖತ್ತಾಗಿ ಮಾಡೋದ್ರಿಂದ ಮತ್ತೆ ರನ್ನಲ್ಲಿ ಕೂಡ ರನ್ನ ಬೂಸ್ಟ್ ಮಾಡ್ತಾರೆ. ಕ್ರೂಷಿಯಲ್ ಸಮಯದಲ್ಲಿ ಚೆನ್ನಾಗಿ ಬೂಸ್ಟ್ ಮಾಡಿದ್ರೆ ಇದು ಕ್ರೂಷಿಯಲ್ ಸಮಯ ಆಗಿರೋದ್ರಿಂದ ಮತ್ತೆ ನಮ್ಮ ನ್ಯೂಜಿಲೆಂಡ್ ಇರೋದು ನಾವು ಗೆಲ್ಲಲೇಬೇಕು. ಇವತ್ತಿನ ಪಂದ್ಯ ನಾವು ಚಾಂಪಿಯನ್ ಆಗಲೇಬೇಕು ಅಂತ ನಮ್ಮ ಭಾರತ ಟೀಮ್ ಇಂಡಿಯಾ KL ರಾಹುಲ್ನ ಡ್ರಾಪ್ ಮಾಡಿಬಿಟ್ಟು ರಿಷಬ್ ಪಂತ್ನ ಆಯ್ಕತೆ ಅಂತ ಆಪ್ಷನ್ ಕೊಟ್ಟಿದ್ದಾರೆ ಅಂತ ಹೇಳಬೇಕು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಮೆಂಟ್ ಮಾಡಿ. KL ರಾಹುಲ್ ಅವರನ್ನ ಕುಣಿಸಿದ್ದು ಸರಿನಾ ಇಲ್ವಾ ಅಂತ. ಮತ್ತೆ ಭಾರತ ಮತ್ತೆ ನ್ಯೂಜಿಲೆಂಡ್ ಅಲ್ಲಿ ಯಾವ ತಂಡ ಗೆದ್ದು ವರ್ಷ ಚಾಂಪಿಯನ್ಸ್ ಆಗುತ್ತೆ, ಚಾಂಪಿಯನ್ಸ್ ಟ್ರೋಫಿ 2025 ಅಂತ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಾಟಾ ಬೈ ಬೈ, ಸಿ ಯು ಸೂನ್. ಜೈ ಭಾರತ. ಈ ಸಲ ಕಪ್ ನಮ್ಮದೇ, ಹೊಡಿಲೇಬೇಕು, ಹೊಡಿತೀವಿ. ಸಿ ಯು ಸೂನ್. ಟಾಟಾ ಬೈ ಬೈ. ಏನಂತೀರಾ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ.